ಗಜಮುಖನೆ ಮೆರವೇ ಕದಂತನೇ ನಿಜ ಗುಣಾನ್ವಿತ ಪರಸುಧಾರನೇ ಅಭಿವೃದ್ಧಿ ಮಾಡಬೇಕು ಅಂತ ಒಂದಲ್ಲ ಪಾಪ ವರ್ಕ್ಶಾಪ್ ಮಾಡಿದ್ರು ಅವರು ಅಕಾಡೆಮಿ ಅಧ್ಯಕ್ಷರಾದಾಗ. ಅದು ಸಾಧ್ಯ ಆಗಲಿಲ್ಲ. ಇಲ್ಲಿ ಮಂಡ್ಯದಲ್ಲಿ ಈಗ ಒಂದು ನಡೀತಾ ಇದೆ, ಆದರೆ ಅದು ಒಳಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಮಾಡಿದ್ರು ಅದು ಯಾರ್ಯಾರ್ದೋ ಒಬ್ರದ್ದು ಇಬ್ಬರದ್ದು ಪ್ರಯತ್ನ ಆಗ್ತಾ ಇದೆ, ಅದು ಸಮುದಾಯದ ಆಗ್ತಾ ಇದೆ. ಆದರೆ ಆಗಬೇಕಾದ್ದಿದೆ. ಯಾಕೆ ಆಗಬೇಕು ಅಂತಂದರೆ ನಮ್ಮ ಯಕ್ಷಗಾನ ಇದೆಯಲ್ಲ, ಟೆಂಕು ಬಡಗುತ್ತಿ ಇಟ್ಟಿದ್ದೀರ, ನಾವೇನಾದ್ರೂ ಪಡವಲು ಪಾಯ ಅಂತ ಕರಿತೇವೆ, ಇದು ಹೆಚ್ಚು ಅಂದರೆ 4 ರಿಂದ 5 ಜಿಲ್ಲೆ ಒಳಗಡೆ ಇದೆ. ಅದು ಎಲ್ಲ ಪ್ರದೇಶವನ್ನು ಒಳಗೊಳ್ಳುತ್ತೆ. ಆದರೆ ಈ ದೊಡ್ಡಾಟ ಮೂಡ್ಲುಪಾಯ ನಮ್ಮ 20 ಜಿಲ್ಲೆಗಳಲ್ಲಿದೆ ಈಗಲೂ. ಅದ್ರ ಒಳಗಡೆ ಇದೆ. ಒಳಗಡೆ ಈಗಲೂ ದೊಡ್ಡಾಟದ ಹಾಡಿದರೆ ಆ ಜನ ಒಂದು ಸಾರಿ ರೋಮಾಂಚನಗೊಳ್ತಾರೆ. ಅದು ಅವ್ರ ಭಾಷೆ ಕಳೆದು ಹೋಗ್ತಿದೆಯಲ್ಲ ಅನ್ನೋ ಸಾಗ್ತಾ ಇದೆ. ಅದನ್ನು ಅಭಿವೃದ್ಧಿ ಮಾಡೋದು ಹೇಗೆ ಅನ್ನೋದು ಒಂದು ಚಾಲೆಂಜು ಕೂಡ. ಅದನ್ನು ಅಷ್ಟು ಸುಲಭದಲ್ಲಿ ಮಾಡ್ತೇವೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಮಾಡಬೇಕು. ಹಂಗಾರೆ ಇದನ್ನು ಅಲ್ಲಿಗೆ ಹಾಸಕ್ಕೆ ಬರ್ತದೆ. ಇದು ಅವ್ರದ್ದಲ್ಲ ಭಾಷೆ ಅಲ್ಲಿ, ಇದು ಅವ್ರದ್ದಲ್ವೇ, ಅವ್ರದ್ದು ಬೇರೆ. ನಾನು ಹೇಳಿದ್ನಲ್ಲ, ಅದರ ಪ್ರಾದೇಶಿಕ ಸ್ವರೂಪಗಳೇ ಬೇರೆ. ಈಗ ಸೌಂಡು ಮತ್ತೊಂದು ಮಗದೊಂದು ಅವೆಲ್ಲ ಭಾರಿ. ಈಗ ನಮ್ಮ ಭಾಷೆ ಎಲ್ಲ ಹೇಗಿದೆ ಅಂತ ಹೇಳಿದರೆ, ನಾನು ಅಲ್ಲಿ ಮಾತಾಡ್ತಾ ಇದ್ದೆ ಅಂದೆ ಮಂಡ್ಯದಲ್ಲಿ ಹೋದಾಗ, ನನಗೆ ನನ್ನ ಊರು ಯಾತಕ್ಕೆ ಬೇಕು? ನೀವು ಕೇಳಿದ್ರಲ್ಲ ಮೊದಲನೇ ಪ್ರಶ್ನೆ, ಯಕ್ಷಗಾನ ಯಾಕೆ ಬೇಕು ಅಂತ. ಅವ್ರಿಗೆ ಅದು ಯಾಕೆ ಬೇಕು ಅಂತಂದರೆ, ಒಂದು ಪ್ರದೇಶ ಒಂದು ಇದು ಅದು 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 ಬೆಳ್ಕೊಂಡು ನೂರಾರು ವರ್ಷ ಅದನ್ನು ಪಡ್ಕೊಂಡು ಒಂದು ಆಕೃತಿ ಅದು. ಆ ಊರಲ್ಲಿ ನೆಮ್ಮದಿ, ಒಂದು ಸಂತೋಷ, ಒಂದು ಆನಂದ ಆಗಬೇಕು ಅಂದರೆ ಆ ಸೌಂಡ್ ಕೇಳಿದರೆ, ಅದನ್ನು ನೋಡಿದರೆ, ಆ ಬಣ್ಣ ನೋಡಿದರೆ ಒಂದು ಆನಂದ ಆಗ್ತದೆ. ಅದಲ್ಲ ಅಂತಾದರೆ ಬೇರೆದು ನೋಡ್ರಿ ಏನು ಮಾಡಿದ್ರು ಅಷ್ಟು ಆನಂದ ಆಗತ್ತೆ. ಅದನ್ನು ಉಳಿಸ್ಬೇಕು ಅಂತಲ್ಲ, ನೀವು ಸುಲಭದಲ್ಲಿ ಆನಂದ ಪಡ್ಕೊಳ್ಳೋದಕ್ಕೆ ಪರಂಪರೆ ಕಟ್ಟಿಕೊಟ್ಟಿರ್ತಕ್ಕಂಥದ್ದನ್ನು ಕಳ್ಕೊಬಿಟ್ರೆ ನೀವು ಎಲ್ಲಿ ಗಳಿಸ್ಬಲ್ರಿ? ಅದಕ್ಕಾಗಿ ಅದನ್ನು ಇಟ್ಕೊಳ್ಬೇಕಾಗಿದೆ. ಮತ್ತು ಈ ರಂಗ ಪರಂಪರೆ ಹೆಂಗೆ ಉಳಿಬೇಕು ಅಂತಂದರೆ, ಈ ಪರಿಸರ ಉಳಿಬೇಕಾದ್ರೆ ಹುಲಿ ಸಂರಕ್ಷಣೆ ಅಂತ ಹೇಳ್ತೇವೆ, ಗೊತ್ತಾ? ಹುಲಿ ಸಂರಕ್ಷಣೆ ಮಾಡಿದ್ರೆ ಬೇರೆ ಪರಿಸರ ಉಳಿತದೆ. ಯಾಕೆ? ಹುಲಿ ಒಂದೇ ಉಳಿಯೋಕ್ಕಾಗೋದಿಲ್ಲ, ಹುಲಿ ಜೊತೆಗೆ ಉಳಿದಿದ್ದೆಲ್ಲವೂ ಉಳಿಬೇಕಾಗ್ತದೆ. ಹಾಗಾಗಿ ಒಂದು ರಂಗಭೂಮಿ ಉಳಿತದೆ ಅಂತ ಆದರೆ ಆ ರಂಗಭೂಮಿಯ ಜೊತೆಗೆ ಉಳಿದ ಎಲ್ಲ ಜನಪದಗಳು ಉಳಿತವೆ. ಒಂದೊಂದು ಜನಪದ ಉಳಿಯೋದಿಲ್ಲ. ಒಂದ್ರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಉಳಿದಿದ್ದು, ಅದು ರಂಗಭೂಮಿಯ ಬಗ್ಗೆ ಎಲ್ಲ ನೀವು ಅಸಡ್ಡೆ ತೋರಿಸಿಬಿಟ್ರೆ ಉಳಿದ ಎಲ್ಲ ಕಲಾ ಪ್ರಕಾರಗಳು ಎಕ್ಕುಟ್ಟು ಹೋಗ್ತವೆ. ಆದ್ದರಿಂದ ಅದು ಉಳಿಬೇಕಾದ್ದಿದೆ ಅಲ್ಲಿ. ಅದು ಆ ಪ್ರದೇಶದ ಸ್ವರೂಪ. ನಿಮಗೆ ಅದು ಹೇಗೆ ಅಂತ ಹೇಳ್ತೇನೆ ಕೇಳಿ. ಭಾಷೆಯಲ್ಲಿ ಒಂದು ಮಜಾ ಇದೆ. ಚಣ ಪಾಯದ ಭಾಷೆ ಅಂತ ನೀವು ಹಿಂದಿಲಿ ಕೇಳ್ತೀರಿ. ಕನ್ನಡದಲ್ಲಿ ಹೇಳ್ರಿ ನೋಡೋಣ. ಚಣ ಗೆಜ್ಜೆ ಏನಾದ ಹೇಳೋಕ್ಕಾಗಲ್ಲ. ನಾವು ಜಣ ಗೆಜ್ಜೆ ಏನಾದ ಹೇಳ್ತೇವೆ. ಯಾಕೆ? ನಮಗೆ ಅದು ಜಣನೋ ಚಣನೋ ಗೊತ್ತಿಲ್ಲ, ಅದು ಯಾವುದೋ ಒಂದು ಸೌಂಡ್ ಇದೆ. ಆದರೆ ನಾನು ನನ್ನ ಭಾಷೆಗೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೆ. ಜಣ ಅಂತ ಅವ್ನು ಚಣ ಅಂತ. ಅದು ಪರಂಪರೆಯಿಂದ ಹಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಚಣ ಅಂತಲೇ ಕೇಳ್ತಾರೆ, ನಂಗೆ ಜಣ ಅಂತಲೇ ಕೇಳ್ತಾರೆ. ನೀವು ಆಂಧ್ರ ಪ್ರದೇಶದ ಮಕ್ಕಳಿಗೆ ಹೋದರೆ ಅದು ಗಲ್ಗಲ್ ಗೆಜ್ಜೆ ಏನಾದ, ಅದು ಗಲ್ಗಲ್ಲಾಗಿ ಕೇಳ್ತಾರೆ. ನೀವು ತಮಿಳ್ನಾಡಿಗೆ ಹೋದರೆ ಜೈ ಗೆಜ್ಜೆ ಏನಾದ, ಗೆಜ್ಜೆ ಹಂಗೆ ನುಡಿಸ್ತದೆ. ಆದರೆ ನಮಗೆ ಕೇಳೋದು ಯಾಕೆಂದರೆ ನಾವು ಆ ಪರಿಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ, ಹಂಗೆ ಕೇಳ್ತಾ ಹೋಗ್ತದೆ. ಹಾಗೆ ಕೇಳೋದ್ರಿಂದ ಅದು ನಮಗೆ ರೂಢಿಗತವಾಗ್ತದೆ. ಹಾಗೆಯೇ ನನ್ನ ಕುಣಿತ ಮಣತಗಳೆಲ್ಲವೂ ಕೂಡ ಹಂಗೆ ರೂಢಿಗತವಾಗಿ ನಾನು ಅದು ಕುಣಿದ್ರೆ ಅದು ನನಗೆ ಚಂದ, ನಾನಿಲ್ಲಿ ತತ್ತ ಹಾಕಿ ನನಗೆ ಚಂದ. ಅಲ್ಲಲ್ಲ, ಅಲ್ಲಿ ಮತ್ತೊಂದಿದೆ, ಅದೇ ಲಾಲಿ ಲಾಲಿಮ ಹಾಡಬೇಕು, ಅಲ್ಲಿ ಅವ್ರಿಗೆ ಚಂದ. ಯಾಕೆಂದರೆ ಅದು ಬಯಲುಸೀಮೆಯ ಆ ವಿಸ್ತಾರಗೊಳ್ಳೋದಿದೆಯಲ್ಲ. ನಿಮ್ಗೆ ತಮಾಷೆ ಹೇಳಬೇಕು ಅಂದರೆ, ಒಂದು ಯಾವುದೋ ಒಂದು ವಸ್ತು ಹೊಡಿತದೆ ಅಂತ ಇಟ್ಕೊಳ್ಳೋಣ. ಹೊಡಿದ್ರೆ ನಾವು ಡಮ್ ಅಂತ ಹೊಡಿತದೆ ಅಂತ ಹೇಳ್ತೇವೆ.
ಡಮಾರ್ ಅಂತ ಹೊಡಿತೇವೆ ಹೇಳೋದು ಭಾರಿ ಕಡಿಮೆ. ಯಾಕೆ ಅಂತಂದ್ರೆ ನಾನು ಗುಡ್ಡುಗಾಡು ಪ್ರದೇಶದವನು, ನಮ್ಮಲ್ಲಿ ಎಲ್ಲವೂ ಮುರುದನಿಗೊಳ್ಳುವ ಪ್ರದೇಶ. ಅದನ್ನು ಡುಮ್ಮು ಕೊಡ್ತದೆ, ನಮ್ಮ ಕಿವಿ ಹಂಗೆ ಕೇಳ್ತದೆ. ಅದರಿಂದ ಯಾವ ಶಬ್ದ ಕೇಳಿದ್ರು ಡುಮ್ಮೆ. ಅದು ಬಯಸಿ ಮೇಲೆ ಹಂಗಲ್ಲ, ಅದು ಮುರ್ಜಾಗ್ತದೆ, ವಾಪಸ್ ಬರೋದಿಲ್ಲ. ಹಂಗಾಗಿ ಅದು ಡಮಾರ್ ಆಗ್ತದೆ ಅಲ್ವಾ. ಅವನಿಗೆ ಕೇಳೋದೇ ಡಮಾರ್ ಕೇಳ್ತದೆ, ಮತ್ತು ಹಂಗೆ ಕೇಳ್ತದೆ, ಮತ್ತು ಅವ ಹಂಗೆ ಹೇಳ್ತಾನೆ. ನಮ್ಮ ಡಮ ಅಂತ ಕೇಳೋದೇ ಇಲ್ಲ, ನಮಗೆ ಡುಮ್ ಅಂತ ಕೇಳೋದೇ. ಆಮೇಲೆ ಅದು ನೋಡಿ, ಅದು ಮಜಾ ಏನಂದರೆ ಶಬ್ದ ನಮ್ಮ ಅಂದರೆ ದ ಸೌಂಡ್, ಶಬ್ದ ಅನ್ನೋದು ಸೌಂಡ್ ನನ್ನ ದೇಹದ ಚಲನೆಯನ್ನು ನಿರ್ದೇಶನ ಮಾಡ್ತದೆ. ಡಮ್ ಅಂತ ನೀವು ಹಿಂಗೆ ಡಮ್ ಅಂತ ಹೇಳಕ್ಕೆ ಬರಲ್ಲ, ಡಮ್ ಅಂತ. ಡಮಾರ್ ಅಂತ ಹಿಂಗೆ ಹೇಳಕ್ಕೆ ಬರಲ್ಲ, ಡಮಾರ್ ಅಂತ ಹಿಂಗೆ ಹೇಳ್ತೆ. ಡಮ ಡಮ್ ಅದು ಶಬ್ದ ಆದ್ರೂ ಭಾವಗಳು ಬದಲಾಗ್ತದೆ, ನಿಮ್ಮ ದೇಹ ಭಾಷೆ ಬದಲಾಗ್ತದೆ. ಅಲ್ಲಿ ಬಾರಿಸುವ ತತ್ಕಾರಗಳು, ಈಗ ಅಲ್ಲಿ ದೊಡ್ಡ ದೊಡ್ಡ ಮೃದಂಗ ಇದೆ, ಆ ದೊಡ್ಡ ದೊಡ್ಡ ಮೃದಂಗದಲ್ಲಿ ಧಾ ದೈ ಧಗ ದೈ ಬಾ ಎಲ್ಲ ಹುಡ್ತದೆ. ಅವನು ಅದಕ್ಕಾಗಿ ದಾ ಅಂತ ಹುಟ್ಟಿದಾಗ ಅವನು ದಾ ದೈ ಅಂದಾಗ ಭುಜ ಹಾರಿಸ್ತಾನೆ. ದಬಡದಿನದ ದಬಡದಿನದ ದಬಡದಿನದ. ನಮ್ಮಲ್ಲಿ ದಬಡದಿನದ ಇಲ್ಲ, ತಕ್ಕದಿನ ದೀಮ್ ತಕ್ಕದಿನ ದೀಮ್ ತಕ್ಕದಿನ ದೀಮ್. ನೀವು ದಬಡದಿನದ ಅಂದ್ರೆ ಅನ್ನಕ್ಕೆ ನಿಮ್ಮ ಕೈಯೂ ಓಡೋದಿಲ್ಲ, ಚಂದ ಕಾಣೋದಿಲ್ಲ. ದಬಡದಿನದ ದಬಡದಿನದ ಹಿಂಗೆ ಭುಜ ಹಾರಿಸೋದು ಅಲ್ಲಿ ಅಭಿನಯದ ಮುಖ್ಯ ಅಂಶ ಆದಾಗ ಭುಜ ಕೀರ್ತಿ ದೊಡ್ಡ ಆಗ್ತಾ ಹೋಗ್ತದೆ. ಅವ್ರ ಭುಜ ಕೀರ್ತಿಗಳೆಲ್ಲ ಇಷ್ಟಿಷ್ಟು. ನಮ್ಮ ಬಣ್ಣದ ವೇಷದ ಕಿರೀಟಿ ಭುಜ ಕೀರ್ತಿಗಿಂತ ದೊಡ್ಡ ದೊಡ್ಡ ಕಿರೀಟಿ. ನೀವು ಅದನ್ನು ಇದರಲ್ಲಿ ತಮಿಳಲ್ಲಿ ತೆರಕುಟ್ಟು ಅಂತ ಒಂದಿದೆ, ಅದರ ವೇಷಭೂಷಣವನ್ನು ನೋಡಿದ್ರೆ ಗೊತ್ತಾಗ್ತದೆ, ಅದರ ಹಠತ್ತರ ಇದೆ. ಆ ರೀತಿಯಲ್ಲಿ ಅದು ಉಳ್ಕೊಳ್ತದೆ. ಇದನ್ನು ಹೇಳಬೇಕಾದ್ರೆ ನನಗೆ ಅನಿಸ್ತದೆ, ನಮ್ಮ ಅಜ್ಜನ ಕಾಲದಲ್ಲಿ ಇಲ್ಲಿ ನಮ್ಮ ಬಡಗುತಿಟ್ಟಲ್ವೇ, ನೀವು ಇತ್ತೀಚೆಗೆ ಕೇಳಿರ್ಬೋದು ಅಥವಾ ನೀವು ಕರ್ಕಿ ಮಾಡೋದು ತತ್ಕಾರಗಳನ್ನು ಕೇಳಿರ್ಬೋದು. ದಿತೈ ದಯ್ಯದ ಅಂತ ಮುಗಿಸ್ತಿದ್ರು, ದಿತೈ ದಯ್ಯದ. ಈಗ ಅದು ಹಂಗೆ ಮುಗಿಸೋದಿಲ್ಲ, ಧೀಮಿಂದಲೇ ಮುಗಿಸ್ತಾರೆ. ದಿನ ಧೀಮಿಗೆ ಮುಗಿಸ್ಬೇಕು ಅಂತ ಶಾಸ್ತ್ರ ಕೂಡ ಆಗಿದೆ. ಯಾಕೆಂದ್ರೆ ಮೃದಂಗ ಧಿಮ್ ಮುಗಿಸ್ತದೆ. ಮೊದಲು ಇಷ್ಟು ದೊಡ್ಡ ಮೃದಂಗ ಇತ್ತ, ದೈ ಎಲ್ಲ ಬಳಸ್ತಿತ್ತು. ಅದಕ್ಕೆ ಬಳಸೋದು ಕಾನ್ ಕುರಿದೋ ಚರ್ಮ ಬಳಸ್ತಿದ್ದಾಗ, ಅದು ದಪ್ಪ ಚರ್ಮ, ಅದು ಬಾ ಎಲ್ಲ ಬಳಸ್ತಿತ್ತು. ಆಗ ಧ ಅಂತ ಹಿಂಗೆ ಕಾಲು ಕೊಟ್ಟು ಬಿಲ್ಲಿಗೆ ಕಾಲು ಕೊಟ್ಟು ನಿಂತ್ಕೊಳ್ತಿದ್ದ ಮುಕ್ತಾಯ. ಇವತ್ತು ದಿಮ್ ಅಂತ ಹಿಂಗೆ ಕಾಲು ಕೊಟ್ಟೆ, ಹಳೆ ಸಂಪ್ರದಾಯ ಇತ್ತು, ದಿಮ್ ಅಂತ ಹಿಂಗೆ ಕಾಲು ಕೊಟ್ಟರೆ ಬಸ್ ಆಗ್ತದೆ. ಹಂಗೆ ಕಾಲು ಕೊಡಬೇಕು ಅಂದ್ರೆ ದಾದಕ್ಕೆ ನಿಲ್ಲಿಸ್ಬೇಕು, ಒಂದಕ್ಕೊಂದಕ್ಕೆ ಪೂರಕವಾಗಿ, ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಹಂಗೆ. ಹಾಗೆ ನನಗೆ ಒಂದು ಇಡೀ ಕರ್ನಾಟಕದ ಒಂದು ದೊಡ್ಡ ಸಂಪ್ರದಾಯ ತನ್ನ ಇದು ಕಳೆದು ಹೋಗ್ತಿದೆಯಲ್ಲ, ಅವರಿಗೆ ನೆಮ್ಮದಿ ಕೊಡುವ ಇನ್ನೊಂದು ಪ್ರಕಾರ ಯಾವುದನ್ನು ಹುಡುಕ ಗೊತ್ತಿಲ್ಲ. ಇದ್ದಿದ್ದು ಕಳ್ಕೊಳ್ತಾ ಇಲ್ಲ. ಈ ಸಂಕಟಗಳಿದ್ದಾವೆ, ಆದರೆ ನಮ್ಮಂಥವರು ಅರ್ಥ ಆಗೋದಿಲ್ಲ. ಅದಕ್ಕೊಂದು ಭಾರಿ ದೊಡ್ಡ ಪ್ರಯತ್ನ, ಒಂದಲ್ಲ, ಅದೊಂದು ಜನಾಂದೋಲನ ಆಗಬೇಕು. ಬರೀ ಎಲ್ಲೋ ಯೂನಿವರ್ಸಿಟಿ ಇದಲ್ಲ. ಶಿವರಾಮ ಕಾರಂತರು ಮಾಡಿದ್ರು ಅಂದರೆ ಶಿವರಾಮ ಕಾರಂತರು ಮಾಡಿದ ತಕ್ಷಣ ಅದು ಅಲ್ಲಿ ಮಾಬ್ಲಗಡೇರಿಗೆ ಹಾರ್ತು, ಅಲ್ಲಿಗೆ ಹಾರ್ತು, ಇಲ್ಲಿಗೆ ಹಾರ್ತು, ವೀರಭದ್ರ ನಾಯಕರಿಗೆ ಹಾರ್ತು, ಅಲ್ಲೊಂದು ಸ್ಕೂಲ್ ಪ್ರಾರಂಭ ಆಯ್ತು. ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ಅದು ಒಬ್ಬರಿಂದ ಆಯಿತು ಅಂತಲ್ಲ, ಅದು ಅಲ್ಲಿಂದ ಆ ವೇಗವನ್ನು ಪಡ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೊಂಡ್ರು. ಸಾಲಿಗ್ರಾಮ ಮೇಳದಂಥದ್ದು ಮೇಳ ಹುಟ್ಟಿಸು, ಮೇಳಗಳೆಲ್ಲ ಹುಟ್ಟಿದ್ವಲ್ಲ. ಈ ಇದ್ರ ಮೇಳಕ್ಕಿಂತ ಹೆಚ್ಚಾಗಿ ಸಾಲಿಗ್ರಾಮ ಮೇಳ ಇದೆಯಲ್ಲ, ಅದು ಬಡಗುತಿಟ್ಟನ್ನು ಇವ್ರನ್ನೆಲ್ಲ ಸೇರಿಸಿ ಒಂದು ಹೊಸ ಆವಿಷ್ಕಾರನ ಮಾಡಿಬಿಡ್ತು. ಸಾಲಿಗ್ರಾಮ ಮಳೆ ಮಾಡಿತ್ತು. ಕರ್ಕಿ ಇವ್ರದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಸೇರಿಸಿ ಒಂದು ಹೊಸ ಈಗಿರೋದು ಅದು. ಈಗ ಬಂದಿರೋ ಪ್ರಕಾರ ಇದೆಯಲ್ಲ, ಅದು ಉತ್ತರ ಕನ್ನಡದ ವಿಳಂಬಿತವನ್ನು ಸ್ವೀಕರಿಸಿ ದಕ್ಷಿಣ ಕನ್ನಡದ ವೇಗವನ್ನು ಇಟ್ಟುಕೊಂಡು ಒಂದು ಹೊಸ ಸ್ವರೂಪವನ್ನು ಇದ್ದು ಸಾಲಿಗ್ರಾಮ ಮೇಳ. ಸಾಲಿಗ್ರಾಮ ಮೇಳ ಆಗ ವೀರಭದ್ರ ನಾಯಕರು ಇದ್ದರು, ಮಾಬ್ಲಗಡೆಯರು ಇದ್ದರು. ಅಂಥದ್ದೊಂದು ಸಾಧ್ಯತೆಗಳನ್ನು ಕಂಡಿದ್ದಿಲ್ಲ. ಆದರೆ ಅದು ಇದಕ್ಕಿಲ್ಲ ಭಾಗ್ಯ. ಈ ಭಾಗ್ಯ ಅದು ಅದರದ್ದೇ ಆದ
ಅದರದ್ದಾದ ಸೊಗಸು ಬೇರೆ. ಹ್ಮ್ ಅದಕ್ಕೊಂದು ಸೊಗಸಿದೆ. ಹ್ಮ್ ಈ ಮೇಳ ಗಾಯನ ಇದೆಯಲ್ಲ, ಆ ಮೇಳ ಗಾಯನದ ಸೊಗಸು ಹ್ಮ್ ಏನಂದರೆ ಇಡೀ ಸಮೂಹವನ್ನು ನಾವು ಸಂಘ ಬೆಳೆ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ನಮಗೆ. ಹ್ಮ್ ನಾನೊಂದು ಹಾಡು ಹೇಳ್ತಾನೆ, ಹ್ಮ್ ಒಂದು ಭಾಗವತ ಒಂದು ಹಾಡು ಹೇಳ್ತಾನೆ. ಹ್ಮ್ ಅಂಜೂರಿ ಬನದಾಗ ನ ಹೆಂಗ ಇರಲವ್ವ, ಹಿಮ್ಮೇಳೆ ಹೇಳ್ತಾರೆ. ಅಂಜೂರಿ ಬನದ ಆ ಹಿಮ್ಮೇಳೆ ಹೇಳೋದ್ರ ಜೊತೆ ಪ್ರೇಕ್ಷಕರು ಹೇಳ್ಕೊತಿರ್ತಾರೆ ಅಂದ್ರೆ ಮನಸ್ಸಾಗಿ. ಹಾಗಾಗಿ ಇದ್ಕಿದ್ದಂಗೆ ಇನ್ವಾಲ್ವ್ಮೆಂಟ್ ಶುರು ಆಗ್ಬಿಡುತ್ತೆ. ಮೇಳದ ಮಜಾ ಅದು. ಆ ಮೇಳಕ್ಕಿರುವ ಮಜಾ ಇದೆಯಲ್ಲ, ಅದು ಇಡಿಯಾಗಿ ಇನ್ವಾಲ್ವ್ ಆಗ್ತಾ ಹೋಗ್ತಿತ್ತು. ಅಂತಹ ಇನ್ವಾಲ್ವ್ಮೆಂಟು ಇರುವ ಒಂದು ಪ್ರಕಾರ ಇದೆಯಲ್ಲ, ಅದನ್ನು ನಾವು ಅಷ್ಟಲಗ್ಗೆ ಮಾಡಿದ್ದಿದೆಯಲ್ಲ, ನಮ್ಮ ದೌರ್ಭಾಗ್ಯ. ನಾವು ಇಲ್ಲೇ ಸಂಘ ಬೆಳೆ ಮಾಡ್ಬೇಕಾದ್ರೆ ನಮ್ಗೆ ಅನ್ನಿಸ್ತದೆ ಅವರು ಅಪರೂಪದ್ದು ಇಡೀ ಸಮೂಹ ಈಗಲೂ ಕೂಡ ಅಷ್ಟೇ ಎಫೆಕ್ಟ್ ಆಗಿದೆ. ಅದು ಇಡೀ ಸಮೂಹ ನಿಮ್ಗೆ ಗೊತ್ತಾಗ್ತದೆ ಹಿಮ್ಮೇಳ ಹಾಡ್ತದೆ ಅಂತ ಅನಿಸ್ತದೆ. ಆ ಹಿಮ್ಮೇಳ ಹಾಡೋದ್ರ ಜೊತೆಗೆ ಇಡೀ ಸಭೆ ಹಾಡ್ತಿರ್ತಾರೆ ಮನಸ್ಸೊಳಗೆ. ಹಂಗಾಗಿ ಪ್ರೇಕ್ಷಕರ ಇನ್ವಾಲ್ವ್ಮೆಂಟು ಇದಕ್ಕಿಂತ ಜಾಸ್ತಿ. ಅದು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ನಮ್ಮ ರಂಗಭೂಮಿ ಅವರು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದ್ರ ಏನು ಮಾಡೋಣ ಹೇಳಿ, ಈಗ ನಮ್ಗೆ ಅರ್ಥ ಆಗ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ನಮಗೊಂದು ಮಿತಿ ಇದೆ. ವೃತ್ತಿರಂಗದಲ್ಲಿ ಆಗುವ ಕ್ರಾಂತಿ ಎಷ್ಟೇ ಉಳ್ಕೊಳ್ಳುತ್ತೆ ಬಿಟ್ರೆ, ಸಣ್ಣ ಪುಟ್ಟ ಪ್ರಯೋಗ ಆಗಿರತ್ತೆ ಬಿಟ್ರೆ ಅದು ಕ್ರಾಂತಿ ಆಗಲ್ಲ. ಅದು ಸಮಸ್ಯೆ. ಅದು ಇದಂದ್ರೆ ಶಿವರಾಮ್ ಕಾರಂತರು ಸ್ತ್ರೀ ವೇಷಕ್ಕೆ ಹಿಂದ್ಗಡೆ ಒಂದು ಮುಡಿ ಕ್ಯಾಗಿ ಮೇಲೆ ತಂದರು. ಅದನ್ನು ವೃತ್ತಿ ರಂಗಭೂಮಿಯ ಗಜಾನನ ಹೆಗಡೆ ಬಳಸಿ ಅದಕ್ಕೆ ಪ್ರಚಾರಕ್ಕೆ ಕೊಟ್ಟರು. ಆಮೇಲೆ ಎಲ್ರಿಗೂ ಸಾರ್ವತ್ರಿಕ ಆಯ್ತು, ಇವತ್ತು ಕಡ್ಡಾಯ. ಅವು ಶಿವರಾಮ್ ಕಾರಂತರು ಒಬ್ಬರೇ ಮಾಡಿದ್ರೆ ಅದೇನು ಆಗ್ತಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ಯಾಲೆ. ಅವರು ಪ್ರಯೋಗ ಮಾಡಿದ್ರು ಕೂಡ ವೃತ್ತಿರಂಗ ಅದನ್ನು ಸ್ವೀಕಾರ ಮಾಡಲಿಲ್ಲ, ಅದು ಉಳಿಲಿಲ್ಲ. ಅಲ್ಲ, ಅವರು ಅನೇಕ ಬೇರೆ ಬೇರೆ ಪರಿಕರಗಳೆಲ್ಲ ಇದೆ. ಅವರು ಅನೇಕ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದರು. ವೇಷಭೂಷಣಗಳಲ್ಲಿ ಸಣ್ಣ ಪುಟ್ಟ ಪ್ರಯೋಗಗಳನ್ನೆಲ್ಲ ಮಾಡಿದ್ರು ಅದು ಉಳಿಲಿಲ್ಲ. ಅದು ಒಪ್ಪಿಗೆ ಆಗಲಿಲ್ಲ. ಅದು ನನ್ನ ತಮಾಷೆ ಅನ್ನಿಸ್ತಿತ್ತು. ಅವರು ಇದಕ್ಕೆ ಕ್ಯಾಗಿ ಮುಂದಲೇ ಮುಂದಾಸಕ್ಕೆ ಸಿಕೆ ತೆಗೆದು ಹಾಕಿಬಿಟ್ರು. ಸಿಕೆ ತೆಗೆದುಹಾಕಿ ನಮ್ಮಲ್ಲಿ ಹೂಗುಚ್ಚು, ಚೆಂಡು, ಸಿಕೆ ಎಲ್ಲ ಇದೆಯಲ್ಲ, ಅದು ತೆಗೆದು ಹಾಕಿಬಿಟ್ರು. ನಮ್ಮವರಿಗೆ ಅದನ್ನು ನೋಡೋಕ್ಕೆ ಆಗಲಿಲ್ಲ. ಅದು ಬೋಳಾಗಿ ಕಾಣಿಸುತ್ತೆ. ಅದು ಯಾತಕ್ಕೆ ಬೋಳಾಗಿ ಕಾಣಿಸ್ತದೆ ಅಂತಂದರೆ, ಅದು ಪ್ರಕೃತಿಯ ಅದು ಯಾಕೋ ಕಾರಂತರಿಗೆ ಅದು ಯಾಕೆ ಹಂಗೆ ಅನಿಸ್ಲಿಕ್ಕೆ ಗೊತ್ತಿಲ್ಲ. ನಾವು ಪ್ರಕೃತಿಯನ್ನು ನೋಡಿ ಅದನ್ನು ಇಮಿಟೇಟ್ ಮಾಡೋದು. ಈ ಪ್ರಕೃತಿಲೆಲ್ಲ ಏನಂದ್ರೆ ಈ ಎಲೆಗಳ ಆಕಾರವೇ, ಎಲ್ಲ ಎಲೆಗಳ ಆಕಾರವು ಚೂಪೆ. ಅದರಲ್ಲಂತೂ ಅದು ಹಳ್ಳಿ ಎಲೆ ಆಕಾರ ಅಂತ ಒಂದು ಆಗೋಗಿತ್ತು. ಹಳ್ಳಿ ಎಲೆ ಅಂತೂ ಚೂಪಿಗೆ. ಆ ಹಳ್ಳಿ ಎಲೆ ನೋಡಿದ್ರೆ, ಹಳ್ಳಿ ಎಲೆ ರೌಂಡಕ್ಕಿದ್ರೆಲ್ಲ ನಮ್ಗೆ ಇಷ್ಟ ಆಗ್ತಿಲ್ಲ. ಹೆಚ್ಚು ಎಲೆಗಳು, ರೌಂಡನ್ನು ಎಲೆಗೆ ಇರೋದಿಲ್ಲ ಅಂತಲ್ಲ, ಹೆಚ್ಚು ಎಲೆಗಳು ಚೂಪರೇ. ಹಾಗಾಗಿ ಚೂಪ ನಮಗೆ ಒಂದು ಪ್ರಕೃತಿ. ನಿಮಗೆ ಬಾರಿ ಇದೆಯಲ್ಲ, ಮುಳ್ಳು ಇದೆಯಲ್ಲ, ಉದ್ದುದ್ದ ಮುಳ್ಳು ಇದೆಯಲ್ಲ, ಅದು ನಮಗೆ ಭಯ ಹುಟ್ಟಿಸ್ತದೆ. ಹಾಗಾಗಿ ಇವನು ಚಿಟ್ಟೆ ನಮಗೆ ಭಯ ಹುಟ್ಟಿಸ್ತದೆ. ಬಣ್ಣದ ವೇಷ ಚಿಟ್ಟೆ, ಅದು ಆ ಮುಳ್ಳು ಅನ್ನೋದೇ ನಮ್ಗೆ ಒಂಥರ ಭಯ ಆಗ್ತದೆ ಅಲ್ವಾ. ಪ್ರಕೃತಿಯಿಂದ ಮನುಷ್ಯನ ಒಳಗಡೆ ಅವನ ಇನ್ಸ್ಟಿಂಕ್ಟಲ್ಲಿ ಬೇರು ಬಿಟ್ಟ ಒಂದು ಅನುಭವ. ಇಡೀ ಪ್ರಾದೇಶಿಕ ರಂಗಭೂಮಿ ಹಾಗೆ ಇನ್ಸ್ಟಿಂಕ್ಟಿಂದ ಬಂದಿತ್ತು ಅಂತ. ಇದೆಲ್ಲ ಪಣಿಯೋದೆಲ್ಲ ಇನ್ಸ್ಟಿಂಕ್ಟ್ ನೋಡಿ. ದಂಕರಿಗಳೆಲ್ಲ ಸಿಟ್ಟು ಬಂದ್ರೆ ಹಿಂಗೆ ಕಾಲು ಕೆದ್ರಿ ಹಾರಿ ಕುಣಿದು ಎಲ್ಲ ಮಾಡ್ತಾವಲ್ಲ, ಅದೇ ಇವನೇ ಕುಣಿತ. ಈ ಕುಣಿತಗಳೆಲ್ಲ ಇದೆಯಲ್ಲ, ಇದನ್ನು ಹಿಂಗೆ ವಿಶ್ಲೇಷಣೆ ಮಾಡಬೇಕಾದಿದೆ. ನನಗೂ ಅನಿಸೋದು ಒಂದು ವೈಜ್ಞಾನಿಕವಾದ ಒಂದು R&D ಅನ್ನೋದಿದೆಯಲ್ಲ, ನಮ್ಮ ಯೂನಿವರ್ಸಿಟಿಗಳಲ್ಲೆಲ್ಲ ಸುಮ್ಮನೆ ಅದೊಂದು
ಪ್ರಾಜೆಕ್ಟ್ ಮಾಡಿ ಪ್ರಾಜೆಕ್ಟು ಅಥವಾ ಅದೊಂದು ಈ ಶಿವರಾಮ ಕಾರಂತರದ್ದು ಅಥವಾ ಎಸ್ ಎಂ ಹೆಗಡೆ ಇರುತ್ತೋ ಮತ್ತೊಬ್ಬರುತ್ತೋ ಮಗದೊಬ್ಬರುತ್ತೋ ಒಂದು ಎತ್ತದ ಯಕ್ಷಗಾನ ಹಿಂಗೆ ಅಂತ ಮಾಡಿಬಿಡ್ತಾರೆ ಬಿಟ್ಟರೆ ಅದಕ್ಕೆ ತನ್ನದೇ ಆದ ಇವತ್ತು ಎವ್ರಿಥಿಂಗ್ ಇಸ್ ಸೈನ್ಸ್. ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆಗೆ ಒಳಪಡಿಸುವ ಸಾಧ್ಯತೆಗಳಿಲ್ಲ. ಅನಾಲಿಸಿಸ್ ಮಾಡೋದಕ್ಕೆ ವಿಪರೀತ ಸಾಧ್ಯತೆ ಇಲ್ಲ. ಹಂಗೆ ಅನಾಲಿಸಿಸ್ ಮಾಡಿ ಕೊಡಬೇಕಾದ್ದು, ಅದನ್ನು ತೆಗೆದುಕೊಳ್ಬೇಕಾದ್ದು, ಅದನ್ನ ಬಗ್ಗೆ ಒತ್ತಡ ಇರಬೇಕಾಗಿದೆ. ಒಂದು ಲ್ಯಾಬ್ ಬೇಕಾಗಿದೆ. ನಮಗೆ ಒಂದು ಲ್ಯಾಬ್ ಬೇಕು ಅಲ್ವಾ? ಸುಮ್ಮನೆ ಈ ಹೊಟ್ಟೆ ಹಿಂಗೆಲ್ಲ ಇಲ್ಲ. ವಿಜ್ಞಾನ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಮತ್ತು ವಿಜ್ಞಾನದ ಒಂದು ದೊಡ್ಡಸ್ತಿ ಅಂದರೆ ನಾವು ಅದನ್ನು ಅಲ್ಲಗಳಿಬಾರ್ದು ಮತ್ತು ಅದನ್ನು ಉಪಯೋಗಿಸ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಸೈನ್ಸ್. ನೀವು ಇವತ್ತು ಯಾವುದನ್ನು ವಿಜ್ಞಾನ ಅಲ್ಲ, ಇದು ವಿಜ್ಞಾನ, ಇದು ಕಲೆ ಅಲ್ಲ, ಹೋಗ್ತದೆ. ಆ ಕಾಲ ಮುಗಿದೋಯ್ತು. ಎಲ್ಲವೂ ವಿಜ್ಞಾನವೇ. ಎಲ್ಲವಕ್ಕೂ R&D ಆಗಬೇಕು. ಸರ್, ಇಲ್ಲಿವರೆಗೆ ಬಹಳಷ್ಟು ವಿಷಯಗಳನ್ನು ಯಕ್ಷಗಾನ ಹೇಗೆ ಸಾಗಬೇಕು ಅಥವಾ ಕಲೆ ಯಾವ ರೀತಿಯಲ್ಲಿ ನೋಡಬೇಕು, ತನ್ನನ್ನು ತಾನು ತೆರೆದುಕೊಳ್ಬೇಕು ಇತ್ಯಾದಿಗಳ ಬಗ್ಗೆ ಸೂಕ್ಷ್ಮವಾಗಿ ವಿಚಾರಗಳನ್ನು ಕಟ್ಟಿಕೊಟ್ರಿ. ತಮಗೆ ಅನಂತ ಧನ್ಯವಾದಗಳು. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ನಮಸ್ಕಾರ. ನನಗೂ ಒಂದು ಅವಕಾಶ. ನನ್ನ ಅನೇಕ ಜನ ಮಿತ್ರರು ನನ್ನ ಆಲೋಚನಾ ಕ್ರಮಗಳನ್ನು ಕೇಳಿದವರು. ಇದನ್ನೊಂದು ದಾಖಲೆ ಇಡಬೇಕು ಅಂಥೇಳಿ ಅವರು ಅಪೇಕ್ಷೆ ಪಟ್ಟಿದ್ದರು. ನಾನು ಆ ವಿಷಯದಲ್ಲಿ ಸ್ವಲ್ಪ ಸೋಮಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅದನ್ನು ಆಗು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಋಣಿ. ಥ್ಯಾಂಕ್ ಯು ಸರ್.